ಗ್ರಾಮೀಣ ಭಾಗ ಮತ್ತು ನಗರ ಪ್ರಾದೇಶಿಕವಾರು ಸಮೀಕ್ಷೆಯಲ್ಲಿ ಅಂದರೆ BJP ನಗರ ಪ್ರದೇಶದ್ದು ಅಂತ ಹೇಳುವಂಥ ಮಾತಿದೆಯಲ್ಲ. ಆಮೇಲೆ JDS ನಮ್ಮ ಗ್ರಾಮೀಣ ಪಾರ್ಟಿ, ಕಾಂಗ್ರೆಸ್ ಅಲ್ಲೂ ಇದ್ದೀವಿ ಇಲ್ಲೂ ಇದ್ದೀವಿ ಅಂತ ಹೇಳುವಂಥದ್ದು. ಸೊ ಹಾಗಿದ್ದಾಗ ನಾವು ನೋಡಿದ್ದೀವಿ, ಕೇಳಿದ್ದೀವಿ ಎಷ್ಟರಿಂದ ಎಷ್ಟು ಪರ್ಸೆಂಟೇಜ್ BJP ಮತ್ತು JDS. ನೋಡಿ, ಗ್ರಾಮೀಣ ಭಾಗದಲ್ಲಿ 55% BJPಗೆ, ಗ್ರಾಮೀಣ ಭಾಗದಲ್ಲಿ 55%, ಕಾಂಗ್ರೆಸ್ಗೆ 39%, ಇನ್ನು 55 ಭಾಳ ದೊಡ್ಡ ಅಂತರ ಇದೆ. ನಗರ ಭಾಗದಲ್ಲಿ 57% ಮತ್ತು ಕಾಂಗ್ರೆಸ್ 37%. ಓಕೆ. ಸೊ ಸಂಕೀರ್ತ ಅವರೇ, BJP ವೋಟರ್ಸು ಅರ್ಬನ್ ವೋಟರ್ಸು ಅಂತೆಲ್ಲ ಹೇಳ್ತಾರೆ, ಆದರೆ ಇದು ಒಪಿನಿಯನ್ ಪೋಲ್ ಒಂದು ಕಡೆ ಅಲ್ಲ. ಗ್ರಾಮೀಣ ಭಾಗದಲ್ಲೂ ಕೂಡ ನೀವು ಮುಂದೆ ಬಂದಿದ್ದೀರಿ ಅಂತ ಬಿಕಾಸ್ ಆಫ್ JDS ಆಗಿರ್ಬೋದಾ? ಇಲ್ಲ, ಹಾಗಲ್ಲ. ಮಹಿಳೆಯರು ಯಾರಿಂದ ಇದು ಫಲಾನುಭವಿಗಳು ಯಾರು ಮಹಿಳೆಯರು ಅಂತ ಕಾಂಗ್ರೆಸ್ನವ್ರು ಹೇಳ್ತಿದಾರಲ್ಲ, ಅವರೇ ಅದರಿಂದ ಹೊಡ್ತಾ ತಿಂದಿರೋದು ಅವರೇ. ಸೊ ಹಂಗಾಗಿ ಅದು ಗ್ರಾಜುಯಲಿ ಪರ್ಸೆಂಟೇಜ್ ಕಡಿಮೆ ಆಗಿರೋದು. ನೋ, ಈಗ ಗೃಹಲಕ್ಷ್ಮಿ ಅಂತ ಹೇಳ್ತಾರೆ, ಈಗ ನಿಮಗೆ ಕೊಟ್ಬಿಟ್ಟು ನನಗೆ ಕೊಡ್ಲಿಲ್ಲ ಅಂದ್ರೆ ಯೂಶಲಿ ನನಗೇನಾಗುತ್ತೆ ಹೇಳಿ, ಆಬ್ವಿಯಸ್ಲಿ ನಾನು ಕಾಂಗ್ರೆಸ್ ಕಡೆಗೆ ನಾನು ಹೋಗಲ್ಲ. ನಾನು ಹೇಳ್ತೀನಿ ಅವ್ರು ಕೊಟ್ಟರು ಒಬ್ರಿಗೆ ಬಂದಿಲ್ಲ ಅಂತ. ಇದು ಹಳ್ಳಿಲಿ ನೀವು ನೋ ಬಸ್ ನೀವು ಎಷ್ಟು ಜನ ಹೋಗಕ್ಕಾಗುತ್ತೆ? ಬಸ್ಗಳೇ ಇಲ್ಲ, ಸ್ಟೂಡೆಂಟ್ಸಿಗಿಲ್ಲ. ಈಗ ನಾನು ಹೋಗ್ತೀನಿ ಅನ್ಬಿಟ್ಟು ನನ್ನ ಮಗುಗೆ ಬಸ್ಸಲ್ಲಿ ಜಾಗ ಇಲ್ಲ, ಬಸ್ಸೇ ಬರ್ತಾ ಇಲ್ಲ ಸ್ಕೂಲ್ಗೆ ಹೋಗೋಕ್ಕೆ ಅಂದ್ರೆ ನೀವೇನ್ ಮಾಡ್ತೀರಾ? ನೀವು ದಿನ ಮನೇಲಿ ಅಡುಗೆ ಮಾಡೋರು, ಕೆಲಸ ಮಾಡೋರು, ದಿನ ನೀವು ಬಸ್ ಹತ್ತಕ್ಕಂತೂ ನೀವು ಹೋಗೋದಿಲ್ಲ. ಆಕ್ಚುಲಿ ಗಂಡಂದ್ರಿಗೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಕೆ ಕೆಲಸಕ್ಕೆ ಹೋಗೋಕೆ ಬಸ್ನ ಅವಶ್ಯಕತೆ ಇದೆ. ಈಗ ವಾಜಪೇಯಿ ಅವರು ಗ್ರಾಮೀಣ ಸಡಕ್ ಯೋಜನೆ ಮಾಡ್ತೀವಿ, ಗ್ರಾಮಗಳ ರಸ್ತೆ ಆಗ್ತೀವಿ ಅಂದ್ರೆ ನಕ್ಬಿಟ್ರು ಎಲ್ಲರೂ. ಆಗ ಒಂದು ಸಮಾವೇಶದಲ್ಲಿ ಕರೆದು ಈ ರೀತಿಯೂ ಒಂದು ಕೆಲಸ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೆ ಭಾರತೀಯ ಜನತಾ ಪಾರ್ಟಿ. ನಿಜ, ನಮಗೆ ಹೆಚ್ಚು ನಗರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮತದಾರರು ಮತ್ತು ಯಾರು ಇವರು ಇರ್ತಾರೆ ಅವರೆಲ್ಲ ನಮಗೆ ಸಾಂಪ್ರದಾಯಿಕವಾಗಿ ನಮ್ಮ ಮುಂಚಿಂದ ಓಟ್ ಹಾಕೊಂಡು ಬಂದಿದ್ದಾರೆ. ಆದರೆ ಗ್ರಾಮೀಣ ಭಾಗದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಏನನ್ನ ಕೆಲಸಗಳನ್ನ ಕೊಟ್ಟಿದೆ, ಉಜ್ವಲ ಯೋಜನೆ ಸುಮಾರಷ್ಟು ಜನ ಮಹಿಳೆಯರಿಗೆ ಅದು ಬೆನಿಫಿಟ್ ಆಗಿದೆ. ಸೊ ಈ ರೀತಿ ಸುಮಾರಷ್ಟು ಕೆಲಸಗಳು ಮತ್ತು ಯೋಜನೆಗಳನ್ನು ಏನು ನೇರ ಫಲಾನುಭವಿಗಳು ನಾವು ನೋಡೋದಾದರೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿದ್ದಾರೆ. ಆಮೇಲೆ ಕೃಷಿ ಸನ್ಮಾನ ಇರ್ಬೋದು, ಫಸಲ್ ಬಿಮಾ ಯೋಜನೆ ಇರ್ಬೋದು, ಇವೆಲ್ಲ ಗ್ರಾಮೀಣ ಪ್ರದೇಶಕ್ಕೆ ಕಳೆದ 10 ವರ್ಷದಲ್ಲಿ ಕೊಟ್ಟಂತ ಯೋಜನೆಗಳು. ಇವೆಲ್ಲವೂ ಕೂಡ ಉಜ್ವಲ ಯೋಜನೆ ಆಗಿರ್ಬೋದು, ಸಾಕಷ್ಟು ಯೋಜನೆಗಳನ್ನ ತಲುಪಿಸುವಂತ ಕೆಲಸವನ್ನ ಮಾಡಿದ್ದೀನಿ ಅಂತೇಳಿ. ಆದ್ರೆ ಸಂಕೀರ್ತ ಅವರೇ, ನಿಜವಾಗ್ಲೂ ಕೂಡ ಪ್ರಾಮಾಣಿಕವಾಗಿ ಹೇಳಿ, ನಿಮ್ಮ BJPಯ ಎಷ್ಟು ಜನ ನಾಯಕರು ಈ ಒಂದು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಸ್ಥಳೀಯ ಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ರೀಚ್ ಆಗುವಂತೆ ಕೆಲಸ ಮಾಡಿದ್ದಾರೆ ಅಂತೇಳಿ? ಇವತ್ತು ನರೇಗಾ ವಿಚಾರವಾಗಿ ಎಷ್ಟು ಜನ ಬೇಸರದಿದ್ದಾರೆ ನಿಮ್ಗೆ ಗೊತ್ತಾ ಸಂಕೀರ್ತ ಅವರೇ? ನೋಡಿ, ಬಹುಭಾಗ ಸಂಸದರು ಏನು ಕೇಂದ್ರ ಸರ್ಕಾರದ ಯೋಜನೆ ಇದೆ ಅದನ್ನ ಎಲ್ಲರೂ ತಲುಪಿಸೋದ್ರಲ್ಲಿ ನಾವು ಸಫಲರಾಗಿದ್ದೀವಿ. ಹಾಗಾಗಿ ನೀವು ಈ ಸರ್ವೆಯಲ್ಲೂ ಕೂಡ ತಾವು ನೋಡಬಹುದು, ಗ್ರಾಮೀಣ ಭಾಗದಲ್ಲಿ ನಮಗೆ ಜನ ಹೆಚ್ಚು ಒಂದು ಒಲವನ್ನು ತೋರಿಸಿರುವಂತದ್ದು ಕೂಡ ಭಾಷಣ ಮಾಡಿದ್ರೆ ಎಲ್ಲ ಸರಿಯಾಗಿ ಧೈರ್ಯ ಇದೆ. ನರೇಂದ್ರ ಮೋದಿ ಅನ್ನೋದು ಡೆಬಿಟ್ ನಮ್ಗೊಂದು ಕ್ರೆಡಿಟ್ ಕಾರ್ಡ್. ರಾಹುಲ್ ಗಾಂಧಿ ತರ ಅಲ್ವಲ್ಲ, ಅವ್ರು ವಿನರ್ ಬಂದು ಭಾಷಣ ಮಾಡಿದ್ರೆ ಏನಾದ್ರು ವೋಟ್ ಡೌನ್ ಆಗುತ್ತೆ ಅಂತಿದೆಯಲ್ಲ. ನೋಡಿ, ನಾಯಕನ ಸ್ಟೇಚರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ನಾಯಕನ ಸ್ಟೇಚರ್ ಬಂದು ಭಾಷಣ ಮಾಡೋದು ಖಂಡಿತ ಸಂಕೇತ ಅವ್ರೆ, ಅದನ್ನ ಯಾರು ಅಲ್ಲಗಳಿತಾ ಇಲ್ಲ. ದೊಡ್ಡ ನಾಯಕರು ಮತ್ತು ಅವ್ರಿಗೆ ಎಲ್ಲಾ ಅರ್ಹತೆಗಳು ಇದೆ ಮತ್ತು ಎಲ್ಲರೂ ಅವ್ರನ್ನ ಇಷ್ಟಪಡ್ತಾರೆ, ಇನ್ಕ್ಲೂಡಿಂಗ್ ನಿಮ್ ರಾಜಕಾರಣ ಬಿಟ್ಬಿಡಿ, ಸಾಮಾನ್ಯ ಜನರು ಇಷ್ಟಪಡ್ತಾರೆ, ಅದು ಬೇರೆ ಪ್ರಶ್ನೆ. ಕಂಪ್ಲೇಂಟ್ ಏನ್ ಗೊತ್ತಾ, ಇಲ್ಲಿ ನೀವು ಬರೀ ಮೋದಿ ಅವ್ರ ಮೇಲೆ ಮಾತ್ರ ಡಿಪೆಂಡ್ ಆಗ್ತೀರಾ. BJP MP ಗಳು ಕೆಲಸ ಮಾಡ್ತಿಲ್ಲ ಪಾಪ. ಎಲ್ಲದಕ್ಕೂ ಮೋದಿ ಅವರು ಪಾಪ, ಅವ್ರಿಗೆ ಅಷ್ಟು ಏಜ್ ಆಗಿದ್ರು ಅವ್ರು ಬಂದು ಇಲ್ಲಿ 60-70 ರ್ಯಾಲಿ ಮಾಡಿ ನಿಮ್ಮನ್ನ ಗೆಲ್ಲಿಸಬೇಕು, ಇವ್ರುಗಳ ಕೆಲಸ ಮಾಡ್ತಿಲ್ಲ. ಇದು ಆತರ ಸ್ಟಾರ್ಡಮ್ ಇರುವಂತ ನಾಯಕ ಬಂದು ರ್ಯಾಲಿ ಮಾಡುವಂತ ಭಾರತೀಯ ಜನತಾ ಪಾರ್ಟಿ ಪ್ಲಸ್ ಒಂದು. ಆದ್ರೆ ನಾನು ಈಗಲೂ ಹೇಳುವಂತದ್ದು ಅದೇ, ಬಹುಭಾಗ ನಮ್ಮ ಸಂಸದರು ಏನ್ ಗೆದ್ದಿದ್ದೀವಿ ನಾವೆಲ್ಲರೂ ಕೂಡ ನಮ್ಮ ಲೋಕಲ್ ಏರಿಯಾಗಳಲ್ಲಿ, ಅವರ ಏರಿಯಾಗಳಲ್ಲಿ ಏನು ಕೇಂದ್ರ ಸರ್ಕಾರದ ಯೋಜನೆಗಳಿದೆ ಅದನ್ನ ತಲುಪಿಸಲು ಸಫಲರಾಗಿದ್ದೀವಿ ನಾವು. ಓಕೆ. ನಗರ ಮತ್ತೆ ಗ್ರಾಮೀಣ ಭಾಗದ ಬಗ್ಗೆ ಮಾತಾಡ್ತಾ ಇದ್ದೀವಿ ಪದ್ಯ ಸರ್. ಬರ ಬಂತು, ಈ ಕ್ಷಾಮ ಅಂತಾನೆ ಹೇಳ್ಬೇಕು ಅಂತ ಹೇಳ್ತಾ ಇದ್ರು ಅದನ್ನ. ಅದು ನಗರ ಭಾಗದಲ್ಲೂ ಇದೆ ನೀರಿನ ಸಮಸ್ಯೆ, ಗ್ರಾಮೀಣ ಭಾಗದಲ್ಲೂ ಇದೆ. ಈ ಗ್ಯಾರಂಟಿ ಯೋಜನೆಗಳ ವಿಚಾರ ಬಂತು, ನಗರ ಭಾಗದ ಮಹಿಳೆಯರು ಹೋದ್ರು, ಗ್ರಾಮೀಣ ಭಾಗದ ಮಹಿಳೆಯರು ಹೋದ್ರು. ಸೊ ಏನಾದ್ರು ನಿಮ್ಗೆ ಬೈಫಿಕೇಶನ್ ಕಾಣ್ತಾ ಇದೆಯಾ? ಅಲ್ಲ, ನೀವು ನೀರಿನ ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ರಿ. ನೀರಿನ ಸಮಸ್ಯೆ ಎಸ್ಪೆಷಲಿ ನಗರಗಳಲ್ಲಿ, ಅದು ಬೆಂಗಳೂರಿನಲ್ಲಿ ಮುಖ್ಯವಾದ ಕಾರಣ DK ಶಿವಕುಮಾರ್ ಅವರು. ಕೋರ್ಟ್ ಆರ್ಡರ್ ಆಗಕ್ಕೆ ಮೊದಲೇ 15 TMC ಅಷ್ಟು ನೀರು ಬಿಟ್ಬಿಟ್ಟಿದ್ರು. ಸೊ ಈ ಹಿಂದೆಲ್ಲ ಕರ್ನಾಟಕ ಹೆಂಗೆ ಮ್ಯಾನೇಜ್ ಮಾಡ್ತಾ ಇತ್ತು? ಕೋರ್ಟ್ ಆರ್ಡರ್ ಬರೋವರೆಗೂ ನಾವು ಇಟ್ಕೋತಾ ಇದ್ವಿ. ಇದು ಅಲ್ಲಿಂದ ಡೆಲ್ಲಿಯಿಂದ ಒಂದು ಫೋನ್ ಕಾಲ್ ಬಂತು, ಏನು ತಮಿಳ್ನಾಡು ಪೊಲಿಟಿಷಿಯನ್ಸು ಮಾಡಿರ್ತಾರೆ ಅವರಿಗೆ, ಡೆಲ್ಲಿ ಅವರಿಗೆ, ನೋಡಿ ಕರ್ನಾಟಕದಿಂದ ನೀರು ಬಿಡಿಸಿ ಅಂತೇಳಿ ಇವ್ರು ಬಿಟ್ಬಿಟ್ರು. ದಿನ 2 TMC 3 TMC ಎಷ್ಟು ದಿನ ಹೋಯ್ತು ಹಾಗೆ. ಆಮೇಲೆ ಕೋರ್ಟ್ ಆರ್ಡರ್ ಬಂದಮೇಲೆ ಬಿಡಲೇಬೇಕು.
ಆವಾಗೆಲ್ಲ ಮೊದಲು ಉಳಿತಾ ಇತ್ತು ನಿಮಗೆ ಅದೇ ಅನುದಾನನೂ ಕೊಡ್ತಾರೆ ಸರ್. ಆನೆ ತುಳಿತದಿಂದ ಎಲ್ಲಿರೋ ಆನೆ ಹೋಗಿ ಕೇರಳದವರೊಬ್ರು ಸತ್ತು ಹೋದ್ರೆ ಅದಕ್ಕೂ ಅನುದಾನ ಕೊಡ್ತಾರೆ. ಡೆಲ್ಲಿಯಿಂದ ಫೋನ್ ಬರ್ಬೇಕಷ್ಟೇ ಸರ್. ವಿಚಾರದಲ್ಲಿ ಐ ಥಿಂಕ್ ದೊಡ್ಡ ಓಕೆ, ನಾಗೇಂದ್ರ ಬಾಬುರೆ. ನೋಡಿ, ಈಗ ಪ್ರಮುಖವಾಗಿ ಇಲ್ಲಿವರೆಗೂ ಕೂಡ ನಮ್ಮ ವೀಕ್ಷಕರು ಕಾಯ್ತಾ ಇರುವಂತ